ವಿದ್ಯಾರ್ಥಿಗಳೇ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡದೇ ಇದ್ದಾಗ ಯಾವ ರೀತಿಯಾಗಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಇವುಗಳನ್ನು ಹೇಗೆ ಫೈಂಡ್ ಔಟ್ ಮಾಡುವುದು ಎನ್ನುವುದರ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. From the following recent payments account of Jan Kalyan Club, prepare income and expenditure account and the balance sheet for the year ending 31st March 2018. ಸೊ ಒಂದು ಸಾರಿ ಕ್ವಶನನ್ನು ನೋಡ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ. ಸಬ್ಸ್ಕ್ರಿಪ್ಷನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ, ಡೊನೇಷನ್ ಯಾವುದೇ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ, ಅದರಿಂದ ರೆವೆನ್ಯೂ ಅಂತ ಪರಿಗಣಿಸ್ತೇವೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ. ಸೇಲ್ ಆಫ್ ಫರ್ನಿಚರ್ ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ 6000, ಅದರಿಂದ 6000 ಮೈನಸ್ ಸೋಲ್ಡ್ ವ್ಯಾಲ್ಯೂ 4000, 2000 rupees ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ಆಮೇಲೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಫರ್ನಿಚರ್ ಬರೆಯುವಾಗ ಫರ್ನಿಚರ್ನಿಂದ ಏನು ಬುಕ್ ವ್ಯಾಲ್ಯೂ, ಫರ್ನಿಚರ್ ಸೇಲ್ ಆದ ಫರ್ನಿಚರ್ನ ಬುಕ್ ವ್ಯಾಲ್ಯೂ ಏನಿದೆ 6000, ಇದನ್ನು ಮೈನಸ್ ಮಾಡ್ಕೊಳ್ಬೇಕು. ಎಂಟ್ರೆನ್ಸ್ ಫೀಸ್ ಯಾವ ಸೂಚನೆಯೂ ಇಲ್ಲ, ಅದರಿಂದ ರೆವೆನ್ಯೂ. ಲೈಫ್ ಮೆಂಬರ್ಶಿಪ್ ಫೀಸ್ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕು, ಅದು ಕ್ಯಾಪಿಟಲ್ ರಿಸೀಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 5000 ಕೊಟ್ಟಿದ್ದಾರೆ. ಸೊ 5000 5%, 1 ಲಕ್ಷ ರೂಪಾಯಿಯ ಮೇಲೆ 5% ಅಂತ ಹೇಳಿದ್ದಾರೆ. ಸೊ 1 ಲಕ್ಷ ರೂಪಾಯಿಯ ಮೇಲೆ 5% ಅಂದರೆ 5000. ಒಂದು ವೇಳೆ ಈ ಇನ್ವೆಸ್ಟ್ಮೆಂಟನ್ನು ನಮಗೆ ಇನ್ಫಾರ್ಮೇಷನ್ ಕೊಡದೇ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಅಂದರೆ ನಿಮಗೆ 5000 ರೂಪಾಯಿ ಇಂಟ್ರೆಸ್ಟಿಗೆ 5% ಅಂದರೆ 5000, ಫುಲ್ 100 ಇನ್ವೆಸ್ಟ್ಮೆಂಟ್ ಎಷ್ಟು, ಇದು 1 lakh ಅಂತೇಳಿ ನಾವು ಫೈಂಡ್ ಔಟ್ ಮಾಡಿ ಅವುಗಳನ್ನು ಅಸೆಟ್ ಅಂತ ಪರಿಗಣಿಸಬೇಕು. ಆದರೆ ಈ ಪ್ರಾಬ್ಲಮಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಇನ್ವೆಸ್ಟ್ಮೆಂಟ್ 1 lakh ಅಂತ ಕೊಟ್ಟಿದ್ದಾರೆ, ಆದ್ದರಿಂದ ಇದನ್ನು ಹುಡುಕಬೇಕಾದಂತಹ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಪೇಮೆಂಟ್ ಸೈಡನ್ನು ನೋಡೋಣ. ಬೈ ಸ್ಯಾಲರೀಸ್ 24,000 ರೆವೆನ್ಯೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಸ್ಟೇಷನರಿ, ರೆಂಟ್, ರಿಪೇರ್ ಇವೆಲ್ಲವೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆಯುವುದು. ಬುಕ್ಸ್ ಪರ್ಚೇಸ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬುಕ್ಸಿಗೆ ಆ್ಯಡ್ ಮಾಡಬೇಕು. ಬಿಲ್ಡಿಂಗ್ ಪರ್ಚೇಸ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಇದನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ ಬರೀಬೇಕು. ಇನ್ನಿವಾಗ ಅಡಿಷನಲ್ ಇನ್ಫಾರ್ಮೇಷನನ್ನು 2 ಕಾಲಮ್ ಮಾಡಿ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ಅಲ್ಲಿ 1/4/2017 ಅಂತ ಏನು ಕೊಟ್ಟಿದ್ದಾರೋ ಅವೆಲ್ಲವೂ ಓಪನಿಂಗ್ ಬ್ಯಾಲೆನ್ಸ್ಗಳು. ಆಮೇಲೆ 31st March 2018 ಅಂತ ಏನು ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಕ್ಲೋಸಿಂಗ್ ಇನ್ಫಾರ್ಮೇಷನ್ಗಳು. ಸೊ ನಾವೇನು ಮಾಡಬೇಕು, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಫೈಂಡ್ ಔಟ್ ಮಾಡಲೇಬೇಕಾಗ್ತದೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಆದ್ದರಿಂದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ 1/4/2017 ಅಂತೇಳಿ ಏನು ಕಾಲಮ್ ಕೊಟ್ಟಿದ್ದೋ ಆ ಕಾಲಮ್ನಲ್ಲಿ ನಿಮಗೆ ಸಿಗ್ತವೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಸೊ ನಾನು ಇವಾಗ ಅದನ್ನು ಬ್ಯಾಲೆನ್ಸ್ ಶೀಟ್ ಮಾಡ್ತೀನಿ. ಬ್ಯಾಲೆನ್ಸ್ ಶೀಟ್ as on 31st March 2017 or 1/4/2017. ಸಂಸ್ಥೆಯ ಹೆಸರು ಬರೀಬೇಕು ಟಾಪಲ್ಲಿ, ಜನ್ ಕಲ್ಯಾಣ್ ಕ್ಲಬ್, ಜನ್ ಕಲ್ಯಾಣ್ ಕ್ಲಬ್. ಸೊ ಇಲ್ಲಿ ಕೊಟ್ಟಿರುವಂತಹ ಐಟಮ್ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಗಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಆಗಲಿ, ಮೊದಲನೇದಾಗಿ ನಾವು ಅದಕ್ಕೆ ಕ್ಯಾಶ್ ಬ್ಯಾಲೆನ್ಸನ್ನು ಬರೀಬೇಕು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಬರೀಬೇಕು. ಆ ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಕ್ಯಾಶ್, ಹಾಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಕ್ಲೋಸಿಂಗ್ ಕ್ಯಾಶ್ಗಳಾಗಿರ್ತವೆ. ಸೊ ಇಲ್ಲಿ ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಥವಾ 2 ಕ್ಯಾಶ್ ಇನ್ ಹ್ಯಾಂಡ್ 1/4/2017 6800 ಕೊಟ್ಟಿದ್ದಾರೆ. ಮೊದಲು ಅದನ್ನು ಬರೆಯೋಣ. ಕ್ಯಾಶ್ ಇನ್ ಹ್ಯಾಂಡ್ 6800. ನಂತರ ಅಲ್ಲಿ ಕೊಟ್ಟಿರುವಂಥದ್ದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಲಯಬಿಲಿಟಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ 1000. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಬೇರೆ ಅಸೆಟ್ ಬರೆದ ಮೇಲೆ ಕೊನೆಯಲ್ಲಿ ಬರೆಯುವ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ 2000 rupees, 2000. ಸ್ಟಾಕ್ ಆಫ್ ಸ್ಟೇಷನರಿ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್, ಸ್ಟಾಕ್ ಅಸೆಟ್, ಸ್ಟಾಕ್ ಆಫ್ ಸ್ಟೇಷನರಿ.
ಓಪನಿಂಗ್ ಫಿಗರ್ 1200. ನಂತರ ಕೊಟ್ಟಿರುವಂತಹದ್ದು ಬುಕ್ಸ್ 13,500, ಬುಕ್ಸ್ 13,500, ಫರ್ನಿಚರ್ 16,000, ಫರ್ನಿಚರ್ 16,000 furniture, outstanding rent liability, outstanding rent 1,000. ಆಮೇಲೆ ಕೊಟ್ಟಿರುವಂತಹದ್ದು ಇನ್ವೆಸ್ಟ್ಮೆಂಟ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 1 lakh. ಇದು ಕೊಡದೇ ಇದ್ರೂ ಕೂಡ ನೀವು ಇಂಟ್ರೆಸ್ಟ್ 5% ಅಂದರೆ 5,000 ಅಂತ ಕೊಟ್ಟಿರೋದ್ರಿಂದ ಫುಲ್ ಅಮೌಂಟ್ ಎಷ್ಟು 100 ಅಂದರೆ ಎಷ್ಟು 1 lakh rupees. ಇದನ್ನು ನೀವು ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಮಗೆ ಕೊಡದೇ ಇದ್ರೂ ಕೂಡ ನಾವು ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಬೇಕು. ಸೊ ಇವಿಷ್ಟು ಆದಮೇಲೆ ಎರಡೂ ಸೈಡನ್ನು ಬ್ಯಾಲೆನ್ಸ್ ಮಾಡಿ, ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡಿದಾಗ ಟೋಟಲ್ 1,39,500 ಬರುತ್ತೆ. 1,39,500. ಸೊ ಇವಾಗ ಡಿಫರೆನ್ಸ್ 1,39,000 minus 2, 1,37,500. ಇದು ಕ್ಯಾಪಿಟಲ್ ಫಂಡ್. ಇದು ಬ್ಯಾಲೆನ್ಸಿಂಗ್ ಫಿಗರ್ 1,37,500. ಈ ಅಮೌಂಟನ್ನು ಈ ಹಿಂದಿನ ಪ್ರಾಬ್ಲಮ್ಗಳಲ್ಲಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡ್ತಾ ಇದ್ರು, ಈ ಕ್ಯಾಪಿಟಲ್ ಫಂಡ್ ಅಮೌಂಟನ್ನು ಕೂಡ ಕೊಡ್ತಾ ಇದ್ರು. ಆದರೆ ಈ ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರುವುದಿಲ್ಲ. ನಾವು ನಮಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ಗಳಿಂದ ಈ ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಫೈಂಡ್ ಔಟ್ ಮಾಡಬೇಕು. ರೈಟ್, ಇವಾಗ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಮಾಡೋಣ. ಇನ್ಕಮ್ ಆ್ಯಂಡ್ expenditure account for the year ending 31st March 2018. Income rupees, expenditure rupees. ಓಕೆ, ನಾವಿವಾಗ ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ನ ಇನ್ಕಮ್ ಸೈಡ್ ಅಥವಾ ರಿಸೀಟ್ ಸೈಡಿಂದ ಪ್ರಾರಂಭಿಸೋಣ. ಸಬ್ಸ್ಕ್ರಿಪ್ಷನ್. ಸೊ ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ನ ಲೆಫ್ಟ್ ಸೈಡ್ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ರೈಟ್ ಸೈಡಿಗೆ ಬೈ ಸಬ್ಸ್ಕ್ರಿಪ್ಷನ್ಸ್. ಬೈ ಸಬ್ಸ್ಕ್ರಿಪ್ಷನ್ಸ್ 60,200 ಕೊಟ್ಟಿದ್ದಾರೆ. ಇದಕ್ಕೆ ನಾವು ಈಗಾಗಲೇ ನಾನು ಈ ಹಿಂದಿನ ಸೆಷನ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಕರೆಂಟ್ ಇಯರ್ಸ್ ಏನಿದೆ ಅದನ್ನು ಮಾತ್ರ ತಗೊಳ್ಬೇಕು. ಲಾಸ್ಟ್ ಇಯರ್ ಮತ್ತು ನೆಕ್ಸ್ಟ್ ಇಯರ್ ಇದ್ದನ್ನು ಯಾವುದನ್ನು ತಗೊಳ್ಳಿಕ್ಕಿಲ್ಲ. ಲಾಸ್ಟ್ ಇಯರ್ ಇದ್ದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಿಗೆ, ನೆಕ್ಸ್ಟ್ ಇಯರ್ ಇದ್ದು ನೆಕ್ಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಿಗೆ ಹೋಗಿರಬೇಕು. ಒಂದು ವೇಳೆ ಈ 60,200ರಲ್ಲಿ ಆ ಎಲ್ಲ ಅಮೌಂಟ್ಗಳು ಸೇರಿದರೆ ಅವುಗಳನ್ನು ನಾವು ಮೈನಸ್ ಮಾಡಿ ಈ ವರ್ಷದ್ದು ಮಾತ್ರ ಎಷ್ಟಿದೆ ಅದನ್ನು ಮಾತ್ರ ಪರಿಗಣಿಸಬೇಕು. ಸೊ ಇವಾಗ ನಾವು ಅಡಿಷನಲ್ ಇನ್ಫಾರ್ಮೇಷನ್ ನೋಡೋಣ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಕಳೆದ ವರ್ಷ 1,000 ರೂಪಾಯಿ ಕೊಟ್ಟಿದ್ದಾರೆ 1/4/2007ಗೆ. 1,000 ಈಸ್ ರಿಲೇಟಿಂಗ್ ಟು ಲಾಸ್ಟ್ ಇಯರ್. ಕಳೆದ ವರ್ಷದ ಅಡ್ವಾನ್ಸ್ ಅಂತ ಹೇಳಿದರೆ ಅದು ಈ ವರ್ಷಕ್ಕೆ ಸಂಬಂಧಪಡುವುದು. ಅಡ್ವಾನ್ಸ್ ಆಫ್ ಲಾಸ್ಟ್ ಇಯರ್ ಅದನ್ನು ಆ್ಯಡ್ ಮಾಡಬೇಕು, ಅಮೌಂಟ್ 1,000. ಹಾಗೆಯೇ ಅಡ್ವಾನ್ಸ್ ಆಫ್ ಕರೆಂಟ್ ಇಯರ್. ಕರೆಂಟ್ ಇಯರ್ ಈ ವರ್ಷ ಅಡ್ವಾನ್ಸ್ ಕೊಟ್ಟರೆ ಅದು ಮುಂದಿನ ವರ್ಷಕ್ಕೆ ಸಲ್ಲಬೇಕು, ಆದ್ದರಿಂದ ಈ ವರ್ಷ ಬರೀಬಾರ್ದು. ಅಮೌಂಟ್ 3,200. ಓಕೆ, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್, ಕಳೆದ ವರ್ಷದ ಬಾಕಿ ಇದ್ರೆ ಅದು ಈ ವರ್ಷದ್ದಲ್ಲ, ಲಾಸ್ಟ್ ಇಯರ್ ಇದ್ದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆರ್ ಅನ್ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಆಫ್ ಲಾಸ್ಟ್ ಇಯರ್ 2,000 rupees. ಇದನ್ನು ಬರೀಬೇಕು. ನಂತರ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ 3,700 ಕೊಟ್ಟಿದ್ದಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ 3,000. ಇವುಗಳನ್ನು ತಗೊಳ್ಳಿ. 3,700. ಸೊ ಇವಿಷ್ಟನ್ನು ತಗೊಂಡಾಗ ಟೋಟಲ್ 59,700. 59,700. ಓಕೆ, ನೆಕ್ಸ್ಟ್ ಡೊನೇಷನ್. ಇದರ ಬಗ್ಗೆ ಏನು ಬೇರೆ ಇನ್ಸ್ಟ್ರಕ್ಷನ್ ಇಲ್ಲ, ಆದ್ದರಿಂದ ರೆವೆನ್ಯೂ ಆಗಿರ್ತದೆ. ಬೈ ಡೊನೇಷನ್
ಅಮೌಂಟ್ 3000. ನಂತರ ಕೊಟ್ಟಿರುವಂತಹದ್ದು ಸೇಲ್ ಆಫ್ ಫರ್ನಿಚರ್ ಸೇಲ್ ಮಾಡಿ ಏನಾದರೂ ಇನ್ಕಮ್ ಬಂದರೆ ಆಗ ಮಾತ್ರ ಅದನ್ನು ಬರೀಬೇಕು. ಇಲ್ಲಿ ಇನ್ಕಮ್ ಬರೋದಿಲ್ಲ, ಯಾಕಂದರೆ 6000 ಕಾಸ್ಟ್, 4000 ಸೇಲ್ಸ್ ವ್ಯಾಲ್ಯೂ, 2000 ಲಾಸ್ ಇದೆ, ಅದರಿಂದ ಅದು ಇನ್ಕಮಲ್ಲಿ ಬರುವುದಿಲ್ಲ. ನಂತರ ಎಂಟ್ರೆನ್ಸ್ ಫೀಸ್, ಓಕೆ, ನೋ ಅದರ್ ಇನ್ಫಾರ್ಮೇಷನ್. ಬೈ ಎಂಟ್ರೆನ್ಸ್ ಫೀಸ್ ಅಮೌಂಟ್ 800 rupees ಎಂಟ್ರೆನ್ಸ್ ಫೀಸ್. ಆಮೇಲೆ ಲೈಫ್ ಮೆಂಬರ್ಶಿಪ್ ಫೀಸ್, ಇದನ್ನು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲ್ ಫಂಡಿಗೆ ಸೇರಿಸಬೇಕು. ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, $5,000. ಸೊ ಇವೆಷ್ಟು 4 ಐಟಮ್ಗಳು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಬರ್ತವೆ. ಅಲ್ಲಿಗೆ ರಿಸೀಟ್ ಸೈಡ್ ಮುಗಿಯಿತು. ಇನ್ನು ನಾವು ಎಕ್ಸ್ಪೆಂಡಿಚರ್ ಸೈಡ್ ನೋಡೋಣ. ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ನ ಪೇಮೆಂಟ್ ಸೈಡ್ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಡೆಬಿಟ್ ಸೈಡ್. ಸೊ ಸ್ಯಾಲರೀಸ್, 2 ಸ್ಯಾಲರೀಸ್, ಯಾವುದೇ ಅಡ್ಜಸ್ಟ್ಮೆಂಟ್ಗಳಿಲ್ಲ, 24,000. ಎರಡನೇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್, ಇದಕ್ಕೂ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಬರೀಬೋದು. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 6,000. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 6,000. ಆಮೇಲೆ ರಿಪೇರ್ಸ್, ಇದಕ್ಕೂ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ರಿಪೇರ್ಸ್ 700. ಏನು ನಂತರ ಬರುವಂಥದ್ದು ಸ್ಟೇಷ್ನರಿ 2300. ಇಲ್ಲಿ ಸ್ಟೇಷ್ನರಿ ಬರೆಯುವಾಗ ಸ್ಟೇಷ್ನರಿ ಕನ್ಸ್ಯೂಮ್ಡ್ ಅನ್ನು ತಗೊಳ್ಬೇಕು. ಓಪನಿಂಗ್ ಸ್ಟಾಕ್ ಆಫ್ ಸ್ಟೇಷ್ನರಿ ಪ್ಲಸ್ ಪರ್ಚೇಸ್ ಆಫ್ ಸ್ಟೇಷ್ನರಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಸ್ಟೇಷ್ನರಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಎಡಿಷನಲ್ ಇನ್ಫಾರ್ಮೇಷನ್ ಅನ್ನು ನೋಡಿ. ಅದರಲ್ಲಿ ಕೊಟ್ಟಿರುವಂತಹ ಸ್ಟೇಷ್ನರಿಯಲ್ಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಆಫ್ ಸ್ಟೇಷ್ನರಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಸ್ಟೇಷ್ನರಿ. ಸೊ ಇಲ್ಲಿ ಕೊಟ್ಟಿರುವಂತಹ ಓಪನಿಂಗ್ ಸ್ಟಾಕ್ ಆಫ್ ಸ್ಟೇಷ್ನರಿ 1200. ಅದರಲ್ಲಿ ಈ ವರ್ಷ ಪರ್ಚೇಸ್ ಮಾಡಿದ್ದು ಪೇಮೆಂಟ್ ಸೈಡ್ನಲ್ಲಿ ಸ್ಟೇಷ್ನರಿ ಪರ್ಚೇಸ್ 2300. ಸೊ 3500 ಆಯಿತು. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಸ್ಟೇಷ್ನರಿ 31st March 2018ಗೆ 800. ಸೊ ಔಟರ್ ಕಾಲಮಲ್ಲಿ 2700 ಈ ಅಮೌಂಟನ್ನು ಬರೀಬೇಕು. ಇನ್ನು ರೆಂಟ್ ಬಾಕಿ ಇದೆ 16,000. ರೆಂಟಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ. ಟು ರೆಂಟ್ ಔಟ್ಸ್ಟ್ಯಾಂಡಿಂಗ್ ರೆಂಟನ್ನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ಪಾಯಿಂಟ್ ನಂಬರ್ 6. ಸೊ ರೆಂಟ್ ಅಮೌಂಟ್ 16,000 ಇದೆ. ಇದಕ್ಕೆ ಲಾಸ್ಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಮೈನಸ್ ಮಾಡಬೇಕು, ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಕೂಡಿಸಬೇಕು. ಪ್ಲಸ್ ಕರೆಂಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ಮೈನಸ್ ಲಾಸ್ಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್. ಲಾಸ್ಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 1000 ಮೈನಸ್ ಮಾಡಬೇಕು. ಕರೆಂಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 2000, ಇದನ್ನು ಸೇರಿಸಬೇಕು. ಸೊ 17,000 ಆಯಿತು. ಇನ್ನು ಬುಕ್ಸ್ ಪರ್ಚೇಸ್ಡ್, ಬಿಲ್ಡಿಂಗ್ ಪರ್ಚೇಸ್ಡ್, ಕ್ಯಾಶ್ ಇನ್ ಹ್ಯಾಂಡ್, ಈ ಐಟಮ್ಗಳು ಬ್ಯಾಲೆನ್ಸ್ ಶೀಟಿಗೆ ಹೋಗುವಂಥ ಐಟಮ್ ಇಲ್ಲಿ ಬರುವುದಿಲ್ಲ. ಇನ್ನು ನೋಡಬೇಕಾದ್ದು ನಾವು ಅಡ್ಜಸ್ಟ್ಮೆಂಟ್ ಕೊಟ್ಟಿರುವಂತಹ 2 ಕಾಲಮ್ಗಳಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಪರ್ಚೇಸ್ ಆಗಿದೆ. ಹಾಗಿದ್ದಾಗ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಪರ್ಚೇಸ್ ಮಾಡಿದಾಗ ಆ ವ್ಯಾಲ್ಯೂ ಕ್ಲೋಸಿಂಗ್ ವ್ಯಾಲ್ಯೂಗೆ ಸಮನಾಗಿರಬೇಕು. ಒಂದು ವೇಳೆ ಕ್ಲೋಸಿಂಗ್ ವ್ಯಾಲ್ಯೂ ಕಡಿಮೆ ಇದ್ದರೆ ವ್ಯತ್ಯಾಸವನ್ನು ನಾವು ಡೆಪ್ರಿಸಿಯೇಷನ್ ಅಂತ ಹೇಳಿ ಪರಿಗಣಿಸಬೇಕು. ಸೊ ಇಲ್ಲಿರುವಂತಹ ಅಸೆಟ್ಸನ್ನು ನೋಡಿ. ಬುಕ್ಸ್ 13,500 ಇದೆ. ಈ ವರ್ಷ ಪರ್ಚೇಸ್ ಮಾಡಿದ್ದು 6,000, 19,500 ಆಯಿತು. ಸೊ ಬುಕ್ಸ್ 13,500 ಓಪನಿಂಗ್ ಕಾಲಮಲ್ಲಿ ಕೊಟ್ಟಿದೆ, ಕ್ಲೋಸಿಂಗ್ ಕಾಲಮಲ್ಲಿ 16,500 ಕೊಟ್ಟಿದೆ. ಈ ವರ್ಷ ಬುಕ್ಸನ್ನು ಪರ್ಚೇಸು ಕೂಡ ಮಾಡಿದ್ದೇವೆ. ಹಾಗಿದ್ರೆ ಡೆಪ್ರಿಸಿಯೇಷನ್ ಎಷ್ಟಾಯಿತು? ಟು ಡೆಪ್ರಿಸಿಯೇಷನ್ ಆನ್ ಬುಕ್ಸ್. ಓಪನಿಂಗ್ ಬ್ಯಾಲೆನ್ಸ್ ಬಂದಿರುವಂತಹದ್ದು 13,500. ಅದಕ್ಕೆ ಈ ವರ್ಷ ಪರ್ಚೇಸ್ ಮಾಡಿರುವುದು ಬುಕ್ಸ್ ಪರ್ಚೇಸ್ಡ್ 6,000. ಆಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುವಂತಹದ್ದು 16,500. ಎಷ್ಟು ಡಿಫರೆನ್ಸ್ ಆಯಿತು? 13,500 ಪ್ಲಸ್ 6,
19,500 minus 16,500, 3,000 is the difference. That should be considered as depreciation on books. ಇನ್ನು ಫರ್ನಿಚರ್ ಅನ್ನು ನೋಡಿ, ಫರ್ನಿಚರ್ನಲ್ಲಿ ಸೇಲ್ ಆಫ್ ಫರ್ನಿಚರ್ ಕೊಟ್ಟಿದ್ದಾರೆ, 6,000 ಬುಕ್ ವ್ಯಾಲ್ಯೂ, 4,000 ಸೇಲ್ಸ್ ವ್ಯಾಲ್ಯೂ. ಆದ್ದರಿಂದ 2,000 ಲಾಸ್ ಇದೆ. 2 ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, 6,000 minus 4,000, so difference 2,000 rupees. ಅದೇ ರೀತಿ ಫರ್ನಿಚರ್ನ ಮೇಲೆ ಡೆಪ್ರಿಸಿಯೇಷನ್ ಇದೆಯಾ ನೋಡಬೇಕು. ಫರ್ನಿಚರ್ ಓಪನಿಂಗ್ ವ್ಯಾಲ್ಯೂ 16,000, ಕ್ಲೋಸಿಂಗ್ ವ್ಯಾಲ್ಯೂ 8,000 ಕೊಟ್ಟಿದ್ದಾರೆ. ಸೊ ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್, ಅಮೌಂಟ್ ಓಪನಿಂಗ್ ಬ್ಯಾಲೆನ್ಸ್ 16,000, ಅದರಲ್ಲಿ 6,000 ವರ್ತ್ ಫರ್ನಿಚರ್ ಸೇಲ್ ಆಗಿದೆ, ಸೊ 10,000 ಆಯಿತು, ಮೈನಸ್ ಕ್ಲೋಸಿಂಗ್ ವ್ಯಾಲ್ಯೂ 8,000, 10,000 minus 8,000, 2,000 should be considered as depreciation. ಇನ್ನು ಅಲ್ಲಿರುವಂತಹ ಅಸೆಟ್ಸ್ ಯಾವುದಾದ್ರೂ ಹೊಸ ಅಸೆಟ್ ಪರ್ಚೇಸ್ ಆಗಿದೆ ನೋಡಿ, ಪರ್ಚೇಸ್ ಡೇಟ್ ಕೊಟ್ಟರೆ, ಡೆಪ್ರಿಸಿಯೇಷನ್ ಕೊಟ್ಟರೆ ಆಗ ಅವುಗಳನ್ನು ಬರೀಬೇಕು. ಇನ್ನುಳಿದಂತೆ ಇಲ್ಲಿ ಯಾವುದೇ ಅಸೆಟ್ಸ್ಗಳು ಇಲ್ಲ, ಆದ್ದರಿಂದ ನೇರವಾಗಿ ನಾವು ಎರಡು ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬಹುದು. ಎರಡು ಅಕೌಂಟ್ಗಳನ್ನು ಬ್ಯಾಲೆನ್ಸ್ ಮಾಡಿ ಟೋಟಲ್ 68,500, 68,500, ಇಲ್ಲಿಯೂ ಕೂಡ 68,500. ಸೊ ಡಿಫರೆನ್ಸ್ 2 ಸರ್ಪ್ಲಸ್, ಇದು ಬ್ಯಾಲೆನ್ಸಿಂಗ್ ಫಿಗರ್. 68,500ರಿಂದ ಡೆಬಿಟ್ ಸೈಡ್ನ ಐಟಮನ್ನು ಕಳೆದಾಗ ಡಿಫರೆನ್ಸ್ 11,100, 11,100. ದಿಸ್ ಶುಡ್ ಬಿ ದ ಡಿಫರೆನ್ಸ್. ಓಕೆ, ಇವಾಗ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಿದ್ವಿ, ಅಲ್ಲಿ ಏನು ಸರ್ಪ್ಲಸ್ ಬಂತು ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ಇವಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡೋದು ನೋಡೋಣ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. Assets rupees, liabilities rupees. ಇಲ್ಲಿ ಕ್ರೆಡಿಟ್, ಇಲ್ಲಿ ಡೆಬಿಟ್ ಬರೀಲಿಕ್ಕೆ ಬಾಕಿ ಆಗಿದೆ, ಅದನ್ನು ಬರೀಬೇಕು. ಓಕೆ, ಕ್ಲೋಸಿಂಗ್ ಕಾಲಮಲ್ಲಿ ಕೊಟ್ಟಿರುವಂತಹ ಎಲ್ಲ ಐಟಮನ್ನು ಬರೀಬೇಕು. ಬಟ್ ಯಾವತ್ತೂ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಫಸ್ಟ್ ಐಟಮ್ ಬರೀಬೇಕಾದ್ದು ಕ್ಯಾಶ್ ಇನ್ ಹ್ಯಾಂಡ್. ರಿಸೆಂಟ್ ಪೇಮೆಂಟ್ಸ್ ಅಕೌಂಟಲ್ಲಿ ಕೊಟ್ಟಂತಹ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಯಾಶ್ ಇನ್ ಹ್ಯಾಂಡ್ 1,800 ಕೊಟ್ಟಿದ್ದಾರೆ, 1,800 ಕ್ಯಾಶ್ ಇನ್ ಹ್ಯಾಂಡ್. ಇನ್ನುಳಿದಂತೆ ಅಸೆಟ್ಸ್ಗಳನ್ನು ಲಿಸ್ಟ್ ಮಾಡ್ತಾ ಬರೋಣ. ಬಿಲ್ಡಿಂಗ್ ಪರ್ಚೇಸ್ಡ್ ಅಂತ ಹೇಳಿ ರಿಸೆಂಟ್ ಪೇಮೆಂಟ್ಸ್ ಅಕೌಂಟಲ್ಲಿ ನೋಡಿ ಒಂದು ಐಟಮ್ ಇದೆ ಬಿಲ್ಡಿಂಗ್, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಓಪನಿಂಗ್ ಬ್ಯಾಲೆನ್ಸು ಇಲ್ಲ. ಆದ್ದರಿಂದ ಬಿಲ್ಡಿಂಗನ್ನು ಏನು ಪರ್ಚೇಸ್ ಮಾಡಿದ್ದೀರೋ ಅದನ್ನು ನೇರವಾಗಿ ಬರೀರಿ. ಬಿಲ್ಡಿಂಗ್ ಪರ್ಚೇಸ್ಡ್ 30,000 ಕೊಟ್ಟಿದ್ದಾರೆ, 30,000 rupees. ಇನ್ನು ಕೊಟ್ಟಿರುವಂತಹದ್ದು ಬುಕ್ಸ್ ಫರ್ನಿಚರ್. ಓಕೆ, ಬುಕ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬುಕ್ಸ್ 13,500, ಕ್ಲೋಸಿಂಗ್ ಬ್ಯಾಲೆನ್ಸ್ 16,500. ಕ್ಲೋಸಿಂಗ್ ಬ್ಯಾಲೆನ್ಸ್ ಅವರೇ ಕೊಟ್ಟಿರೋದ್ರಿಂದ ನಾವು ಮತ್ತೆ ಅದನ್ನು ಲೆಕ್ಕಾಚಾರ ಮಾಡಬೇಕಾಗಿಲ್ಲ, 16,500. ನೆಕ್ಸ್ಟ್ ಫರ್ನಿಚರ್, ಇದನ್ನು ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್ ಅವರೇ ಕೊಟ್ಟಿದ್ದಾರೆ, 8,000 rupees. ಇನ್ನುಳಿದಂತೆ ಯಾವ ಅಸೆಟ್ಸ್ ಇದೆ? ಇನ್ವೆಸ್ಟ್ಮೆಂಟ್ ಇದೆ 1 lakh, ಇನ್ವೆಸ್ಟ್ಮೆಂಟ್ 1 lakh. ನಂತರ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಐಟಮ್ಗಳಿದ್ರೆ ಅವುಗಳನ್ನು ಪರಿಗಣಿಸಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,700 ಕೊಟ್ಟಿದ್ದಾರೆ. ಕರೆಂಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,700 ಒಂದು ಐಟಮ್. ಇನ್ನು ಸ್ಟಾಕ್ ಆಫ್ ಸ್ಟೇಷನರಿ ಒಂದು ಬಿಟ್ಟು ಹೋಗಿದೆ, 800 rupees. ಸ್ಟಾಕ್ ಆಫ್ ಸ್ಟೇಷನರಿ 800.
ಇನ್ನುಳಿದಂತೆ ಒಂದು ಸಾರಿ ಚೆಕ್ ಮಾಡ್ತಾ ಬರೋಣ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕರೆಂಟ್ ಇಯರ್ ಇದು 3200 ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಸಬ್ಸ್ಕ್ರಿಪ್ಷನ್ಸ್ received in advance, subscription received in advance 3200 ಒಂದು ಐಟಮ್ ಆಯಿತು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3700 ಬರ್ದಾಯಿತು. ಸ್ಟಾಕ್ ಆಗಿದೆ, ಬುಕ್ಸ್ ಆಯಿತು, ಫರ್ನಿಚರ್ ಆಯಿತು. ಔಟ್ಸ್ಟ್ಯಾಂಡಿಂಗ್ ರೆಂಟ್ 2000 ರುಪೀಸ್ ಇದೆ, ಸೊ ಅದನ್ನು ಬರೀರಿ. ಕರೆಂಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಮೌಂಟ್ 2000 ರುಪೀಸ್. ಬಹುಶಃ ಎಲ್ಲ ಐಟಮ್ಗಳು ಇಲ್ಲಿಗೆ ಮುಗಿಯಿತು ಅಂತ ಕಾಣ್ತವೆ. ಸೊ ಇಷ್ಟೆಲ್ಲ ಆದ ಮೇಲೆ ಕೊನೆಯಲ್ಲಿ ಕ್ಯಾಪಿಟಲ್ ಫಂಡ್ ಬರೀರಿ. ಕ್ಯಾಪಿಟಲ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಈಗಾಗಲೇ ಫೈಂಡ್ ಔಟ್ ಮಾಡಿದಂತಹ ಕ್ಯಾಪಿಟಲ್ ಫಂಡ್ ಓಪನಿಂಗ್ ವ್ಯಾಲ್ಯೂ 1,37,500. ಇದಕ್ಕೆ ಯಾವುದನ್ನೆಲ್ಲ ಕ್ಯಾಪಿಟಲೈಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅವುಗಳನ್ನು ಆ್ಯಡ್ ಮಾಡಬೇಕು. ಸೊ ಲೈಫ್ ಮೆಂಬರ್ಶಿಪ್ ಫೀಸ್ ಫೀ ಕ್ಯಾಪಿಟಲ್ ಐಟಮ್, ಇದನ್ನು ನಾವು ಕೂಡಿಸ್ತೇವೆ. ಲೈಫ್ ಮೆಂಬರ್ಶಿಪ್ ಫೀ 7000 ಕೊಟ್ಟಿದ್ದಾರೆ, ಇದನ್ನು ಆ್ಯಡ್ ಮಾಡಬೇಕು. ಆಮೇಲೆ ಸರ್ಪ್ಲಸ್ ಬಂದರೆ ಪ್ಲಸ್, ಡೆಫಿಸಿಟ್ ಬಂದರೆ ಮೈನಸ್. ಸೊ ಈ ಪ್ರಾಬ್ಲಮಲ್ಲಿ ಸರ್ಪ್ಲಸ್ ಬಂದಿದೆ. ಅಮೌಂಟ್ ಆಫ್ ಸರ್ಪ್ಲಸ್ 11,100. ಸೊ ಟೋಟಲ್ 1,55,600. 1,55,600. ಟೋಟಲ್ 1,60,800. 1,60,800. ಸೊ ಈ ರೀತಿಯಾಗಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡದೇ ಇದ್ದಾಗ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಗಮನಿಸಿಕೊಳ್ಬೇಕಾದಂತಹ ಬಹಳ ಮುಖ್ಯವಾದಂತಹ ಪಾಯಿಂಟ್ ಏನಂದರೆ, ಬಿಲ್ಡಿಂಗನ್ನು ಓಪನಿಂಗ್ ಇನ್ಫಾರ್ಮೇಷನಲ್ಲಿಯೂ ಕೊಟ್ಟಿಲ್ಲ, ಕ್ಲೋಸಿಂಗ್ ಇನ್ಫಾರ್ಮೇಷನಲ್ಲಿಯೂ ಕೊಟ್ಟಿಲ್ಲ, ಆದರೆ ಪೇಮೆಂಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಆ ಐಟಮನ್ನು ಬರೀಲಿಕ್ಕೆ ಬಿಟ್ಟು ಹೋಗದ ಹಾಗೆ ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಪಾಯಿಂಟ್ ನಂಬರ್ 1. ಉಳಿದಂತೆ ಸ್ಟಾಕ್ ಆಫ್ ಸ್ಟೇಷನರಿ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾಗ ಸ್ಟೇಷನರಿ ಕನ್ಸ್ಯೂಮ್ಡ್ ಎಷ್ಟಿದೆ ಇವುಗಳನ್ನು ಫೈಂಡ್ ಔಟ್ ಮಾಡಬೇಕು. ಇಷ್ಟು ಐಟಮ್ಗಳನ್ನು ಅಥವಾ ಇಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಗಮನಿಸ್ಕೊಂಡು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಈ ಪ್ರಾಬ್ಲಮನ್ನು ಅತ್ಯಂತ ಸುಲಭವಾಗಿ ನೀವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇದೆ.